ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು 560003 ಅವರು ದಿನಾಂಕ 23/2/2023 ಇದೇ ದಿನ ಏನು ಮಾಡಿದ್ದಾರೆ, ಮಾರ್ಚ್ 2023ರಲ್ಲಿ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ SA2 ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ನೋಡೋಣ ಯಾವ ದಿನ ಯಾವ ದಿನಾಂಕದಂದು ಪರೀಕ್ಷೆ ಯಾವ ವಿಷಯದ್ದು ಇದೆ ಅನ್ನೋದನ್ನು. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು, ಬ್ಲೂ ಪ್ರಿಂಟ್ಗಳು, ನೋಟ್ಸ್ಗಳು ಲಭ್ಯವಿದ್ದಾವೆ. ದಯಮಾಡಿ ಒಂದ್ಸರಿ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಅನ್ನೋದನ್ನು ವೆಬ್ ಪ್ಲೇಲಿಸ್ಟನ್ನು ಕ್ಲಿಕ್ ಮಾಡಿದರೆ ಸಾಕು, ತಾವುಗಳು ನೋಡ್ಬೋದು. ಸೊ ವೇಳಾಪಟ್ಟಿ ನೋಡೋಣ. 13/3/2023 ಸೋಮವಾರದಂದು 5ನೇ ತರಗತಿಗೆ ಪರೀಕ್ಷೆ ಇಲ್ಲ. ಆದರೆ 8ನೇ ತರಗತಿಗೆ ಪ್ರಥಮ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳು ಮಧ್ಯಾಹ್ನ 2:30ರಿಂದ 4:30ರವರೆಗೆ ಇದೆ. ಆಮೇಲೆ 14/3/2023 ಮಂಗಳವಾರದಂದು ಸಹಿತ 5ನೇ ತರಗತಿಗೆ ಪರೀಕ್ಷೆ ಇಲ್ಲ. ಆದರೆ 8ನೇ ತರಗತಿಗೆ ದ್ವಿತೀಯ ಭಾಷೆ ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ ಮಧ್ಯಾಹ್ನ 2:30ರಿಂದ 4:30ರವರೆಗೆ ಇದೆ. 15/3/2023 ಬುಧವಾರದಂದು 5ನೇ ತರಗತಿಯ ಪ್ರಥಮ ಭಾಷೆ ಪರೀಕ್ಷೆಗಳು, ಆಮೇಲೆ 8ನೇ ತರಗತಿಯ ತೃತೀಯ ಭಾಷೆ ಪರೀಕ್ಷೆಗಳಿದ್ದಾವೆ. ಸೊ ಈ ಸಮಯನೂ ಕೂಡ ಅವ್ರು ಏನು ಮಾಡಿದ್ದಾರೆ, ಮಧ್ಯಾಹ್ನ 2:30ರಿಂದ 4:30 ಇಟ್ಟಿದ್ದಾರೆ. ಮುಂದೆ ಗುರುವಾರ 16 ಮಾರ್ಚ್ 2023ರಂದು ಗಣಿತ ಪೇಪರ್ ಅದ 5ನೇ ತರಗತಿಗೆ. 8ನೇ ತರಗತಿಗೂ ಕೂಡ ಗಣಿತ ಇದೆ, ಮಧ್ಯಾಹ್ನ 2:30ರಿಂದ 4:30ರವರೆಗೆ. ಇನ್ನು 17/3/2023 ಶುಕ್ರವಾರದಂದು 5ನೇ ತರಗತಿಗೆ ಪರಿಸರ ಅಧ್ಯಯನ ಆದ್ರೆ 8ನೇ ತರಗತಿಯವರಿಗೆ ವಿಜ್ಞಾನ ಇದೆ, ಮಧ್ಯಾಹ್ನ 2:30ರಿಂದ 4:30ರವರೆಗೆ. ಶನಿವಾರ 18/3/2023ರಂದು ದ್ವಿತೀಯ ಭಾಷೆ ಇಂಗ್ಲಿಷ್ ಅಥವಾ ಕನ್ನಡ 5ನೇ ತರಗತಿಯವರಿಗಿದ್ರೆ 8ನೇ ತರಗತಿಯವರಿಗೆ ಸಮಾಜ ವಿಜ್ಞಾನ ಮಧ್ಯಾಹ್ನ 2:30ರಿಂದ 4:30ರವರೆಗೆ ಇದೆ. ಸೊ ಇಷ್ಟು ಈ ಯಾವ ದಿನಾಂಕದಂದು ಯಾವ ವಿಷಯದ ಪರೀಕ್ಷೆಗಳು ನಡೆದವು ಅನ್ನೋದನ್ನು ಕೊಟ್ಟಿದ್ರು. ಇಂಗ್ಲಿಷ್ NCERT ಮತ್ತು ಹಿಂದಿ NCERT ಆದರ್ಶ ವಿದ್ಯಾಲಯದಲ್ಲಿ ಮಾತ್ರ 8ನೇ ತರಗತಿಯವರಿಗೆ ಅನುಕೂಲ. 6/3/2023ರಿಂದ 10/3/2023ರವರೆಗೆ ಮೌಖಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಮಾಡ್ತಾರೆ. ವಿಶೇಷ ಶಾಲೆಯ ವಿದ್ಯಾರ್ಥಿಗಳಿಗೆ ಮಂಡಳಿಯಿಂದ ಸರಬರಾಜು ಮಾಡೋ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಬಳಸಿ ಮೌಲ್ಯಾಂಕನವನ್ನು ಮಾಡ್ತಾರೆ. ಮಂಡಳಿ ವತಿಯಿಂದ ಮೌಲ್ಯಾಂಕನ ನಡೆಸತಕ್ಕಂಥ ವಿಷಯ ಹೊರತುಪಡಿಸಿ ಉಳಿದ ವಿಷಯಗಳಿಗೆ ಮಂಡಳಿಯಿಂದ ನಿಗದಿಪಡಿಸಿದಂತೆ ಮೊದಲೇ ತಮ್ಮ ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಣ ಇತರೆ ವಿಷಯದ ಮೌಲ್ಯಾಂಕನವನ್ನು ಮಾಡ್ತಾರೆ. 9/3/2023ರಿಂದ ದ್ವಿತೀಯ PUC ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು, ಕೆಲವು ಕೇಂದ್ರಗಳಲ್ಲಿ ಮೌಲ್ಯಾಂಕನ ಮತ್ತು ದ್ವಿತೀಯ ಪರೀಕ್ಷೆಗಳು ಒಂದೇ ದಿನ ನಡೆಯಬೇಕಾಗಿರುವುದರಿಂದ 5 ಮತ್ತು 8ನೇ ತರಗತಿಗಳ ಮೌಲ್ಯಾಂಕನವನ್ನು ಮಧ್ಯಾಹ್ನದ ಅವಧಿಯಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಮಂಡಳಿಯವರು ಏನು ಮಾಡಿದ್ದಾರೆ, ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಸೊ ಅಂತೂ ಇಂತೂ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಬತ್ತು. 13ನೇ ತಾರೀಕಿನಿಂದ ಹಿಡಿದು 18 ಮಾರ್ಚ್ವರೆಗೆ 2023ರವರೆಗೆ ನಿಮ್ಮ ಪರೀಕ್ಷೆಗಳಿದ್ದಾವೆ. ನಿಮ್ಮ ಪರೀಕ್ಷೆ ಚೆನ್ನಾಗಾಗಲಿ, ರಿಸಲ್ಟು ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.